ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. IPL 2026 ಸೀಸನ್ ಮುನ್ನುಗ್ತಾ ಇದೆ. ಇದರ ನಡುವೆ ನಮ್ಮ RCB ಸತತ 2 ಪಂದ್ಯಗಳನ್ನು ಗೆದ್ದು ಹೋಮ್ ಗ್ರೌಂಡಲ್ಲಿ ಮೂರನೇ ಪಂದ್ಯ ರಾಜಸ್ಥಾನ್ ವಿರುದ್ಧ ಸೋಲನ್ನು ಅನುಭವಿಸ್ತು. ಅದು ಕೂಡ ಒಂದು ಟಫ್ ಕಾಂಪಿಟೇಷನ್ ಕೊಟ್ಟು, ಸೊ ಮಳೆ ಕೂಡ ಒಂದು ರೀಸನ್ ಆಯಿತು. ಸೋಲು ಗೆಲುವು ಇದ್ದಿದ್ದೆ ನಮ್ಮ RCBಗೆ. ಜಸ್ಟ್ ಒಂದು ಪಂದ್ಯ ಅಷ್ಟೇ ಸೋತಿರೋದು. ಸೊ ನೆಕ್ಸ್ಟು ಇನ್ನು ಭಾನುವಾರ ಮುಂಬೈನ ವಾಂಖೆಡೆ ಸ್ಟೇಡಿಯಮ್ಮಲ್ಲಿ ಬಲಿಷ್ಠ ಅಂದರೆ 5 ಬಾರಿ ಚಾಂಪಿಯನ್ ಅಂತಲೇ ಹೇಳ್ಬೋದು. ಅವರು ಅಂದರೆ ಚಾಂಪಿಯನ್ಗಳ ಸರದಾರರು ಮುಂಬೈ ಇಂಡಿಯನ್ಸು. ಸೊ ಅವ್ರ ಜೊತೆ ನಮ್ಮ ಸೆಣಸಾಟ ಕಾಳಗ ಇದೆ. ಸೊ ಭಾನುವಾರ ವಾಂಖೆಡೆ ಸ್ಟೇಡಿಯಮಲ್ಲಿ ಮುಂಬೈ ವಿರುದ್ಧ RCB ಯಾವ ಥರ ಗರ್ಜನೆ ಮಾಡಿ ಗೆಲ್ಲುತ್ತೆ, ಅಥವಾ ಮುಂಬೈನ ಒಂದು ಸ್ಟ್ರಾಟಜಿಗೆ RCB ಏನಾದರೂ ಬಲಿಯಾಗುತ್ತಾ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಸಹೋದ್ಯೋಗಿ ಹರಿ ಇದ್ದಾರೆ. ನಮಸ್ಕಾರ ಹರಿ, ಏನ್ ಹೇಳ್ತೀರಾ? ಲಾಸ್ಟ್ ಮ್ಯಾಚಲ್ಲೂ ಕೂಡ ನಾವು ಮಾತಾಡಿದ್ವಿ, ಅಂದ್ರೆ ಕ್ರೀಡಾ ಏನಿದೆ ಅದನ್ನ ಸ್ಟೇಟಸ್ ಹೇಳಿದ್ವಿ. ಸೊ ನಮ್ಗೆ ಯಾವ್ದು ಇಂತ RCB ಮೇಲೆ ಏನು ದ್ವೇಷ ಇರಲ್ಲ, ಏನು ಇರಲ್ಲ. ನಮ್ದೇನಂದ್ರೆ ನಾವು ನೋಡಿರೋಂತಹ ಒಂದು ಮ್ಯಾಚ್ ಗಳ ಮೇಲೆ ನಮ್ಮ ಒಪಿನಿಯನ್ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಅಷ್ಟೇ. ಅದು ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟು. ಖಂಡಿತ ನಾವು RCB ಸಪೋರ್ಟ್ ಮಾಡೇ RCB ಬಿಟ್ಟು ಸಪೋರ್ಟ್ ಮಾಡೋದು. ಬಟ್ ಏನಂದ್ರೆ ಒಂದು ಕ್ರೀಡೆ ಸ್ಪೋರ್ಟ್ಸ್ ಅನ್ನ ಇಟ್ಕೊಂಡು ಎಲ್ಲರಿಗೂ ಪ್ರತಿಭೆ ಇದ್ದೇ ಇರುತ್ತೆ. ಅವರ ಒಂದು ಪರ್ಫಾರ್ಮೆನ್ಸ್ ಅನ್ನೋ ಒಂದು ಇದರಲ್ಲಿ ಟೀಮ್ ಯಾವ ಸ್ಟ್ರಾಂಗ್ ಇದೆ, ಯಾವ್ದಿದೆ ಅಂತ ಹೇಳಿದ್ವಿ. ಸೊ ಅದೇ ತರ ರಾಜಸ್ಥಾನ್ಗೆ ಸ್ವಲ್ಪ ಒಂದು ಮೇಲುಗೈ ಇದೆ ಅಂತ ಹೇಳಿದ್ವಿ. ಯಾಕಂದ್ರೆ ಈಗ ನಮ್ದು ಫೇವರೇಟ್ ಟೀಮ್ ಅಂದ ತಕ್ಷಣ ನಾವು ಅದು ಸ್ಟ್ರಾಂಗ್ ಇದೆ ಅದೇ ಗೆಲ್ಲುತ್ತೆ ಅಂತ ಇರಕ್ಕಾಗಲ್ಲ. ಖಂಡಿತ ಹಂಗಾಗಲ್ಲ. ಅಂದ್ರೆ ಒಂದು ಪ್ರೀತಿ ತೋರಿಸಬಹುದು, ಬಟ್ ನಾವು ಎಕ್ಸಾಕ್ಟ್ ಹಿಂಗೆ ಆಗ್ಬೇಕು ಅನ್ನೋದು ಕೇಳಕ್ಕಾಗಲ್ಲ. ಕರೆಕ್ಟ್. ಅದೇ ರಾಜಸ್ಥಾನದ ಮೇಲೆ ಇರೋ ಮ್ಯಾಚ್ ಮೇಲೆ ಕೂಡ ಅದೇ ಆಗಿದ್ದು. ನಾವು ಹೇಳಿದ್ವಿ ನೋಡಿ, ಬೌಲಿಂಗ್ ಸ್ವಲ್ಪ ಅವ್ರದಕ್ಕೆ ಕಾಡ್ಬೋದು, ಅವ್ರು ಅದ್ರಲ್ಲಿ ಒಂಚೂರು ವೀಕ್ ಅನ್ಸ್ತಾರೆ ರಾಜಸ್ಥಾನ್ ಮೇಲೆ ಅಂತ. ಸೇಮ್ ಅದೇ ತರ ಆಗಿದೆ ಅಲ್ಲಿ. ಯಾಕಂದ್ರೆ ಪವರ್ ಪ್ಲೇ ಅಲ್ಲಿ ಫುಲ್ ಡಾಮಿನೇಟ್ ಮಾಡಿದ್ರು ರಾಜಸ್ಥಾನ್ ಅವರು. ಇವನ್ 1 ವಿಕೆಟ್ ತಗೊಂಡ್ರು. ನಾವು ಮಾತಾಡಿದ ತರ 2 ವಿಕೆಟ್ ಬೀಳ್ಸಿದ್ರೆ ಮಾತ್ರ RCBಗೆ ಚಾನ್ಸ್ ಇತ್ತು. ಹಾಗಾಗಿ ಇಬ್ರಲ್ಲಿ ಒಬ್ರು ನಿಂತರು ಕೂಡ ಟಫ್ ಅಂತ ಹೇಳಿದ್ರೆ ಅದೇ ತರ ಆಗಿದೆ. ಸೊ ಈಗ ಮುಂಬೈ ಮೇಲೂ ಅದೇ ಚಾಲೆಂಜ್ ಎದುರಾಗೋ ಚಾನ್ಸಸ್ ಇರುತ್ತೆ RCBಗೆ. ಅಂದ್ರೆ ಈಗ ಮುಂಬೈ ಆಲ್ರೆಡಿ ಏನು 2 ಮ್ಯಾಚ್ ಸೋತಿದೆ ಅನ್ಸುತ್ತೆ, 1 ಮ್ಯಾಚ್ ಗೆದ್ದಿದೆ. ಅಂಡ್ ಅವರು ಕೂಡ ಜಯದ ಒಂದು ಟ್ರ್ಯಾಕಿಂಗ್ ಮರಳಬೇಕು ಅಂತ ಅವರು ಕೂಡ ತುಂಬಾ ನೋಡ್ತಿರ್ತಾರೆ. ಹಾಗಿದ್ದಾಗ ಅವರು ಒಂದಷ್ಟು ಟೆಕ್ನಿಕ್ ಗಳು ನೋಡ್ತಾರೆ. ಅಲ್ಲ, ಈ ಸೀಸನ್ ಅಲ್ಲಿ ಕಂಪೇರ್ ಮಾಡಿದ್ರೆ RCB ಸ್ವಲ್ಪ ಸ್ಟ್ರಾಂಗ್ ಇದೆ. ಖಂಡಿತ ಸ್ಟ್ರಾಂಗ್ ಇದೆ. ನಾವು ಮ್ಯಾಚ್ ಅಲ್ಲಿ ನೋಡಿದ್ರೆ ಎಷ್ಟು 127ಗೆ 7 ವಿಕೆಟ್ಸ್, 120 ಸಮಥಿಂಗ್ ಅಲ್ಲಿ ಸ್ಟಿಲ್ 200 ಹೋಗಿದೆ ಅಂದ್ರೆ ಎಂತ ಬ್ಯಾಟಿಂಗ್ ಲೈನ್ ಅಪ್. ಬ್ಯಾಟಿಂಗ್ ಲೈನ್ ಅಪ್ RCB ಬೀಟ್ ಮಾಡಕ್ಕಾಗಲ್ಲ. ಈಗ ಏನ್ ಹೇಳ್ತಾರೆ SRH ಅವರು, ನಾವು 300 ಹೊಡಿತೀವಿ ಅಂತ. ಅದು RCBಗೆ ಆಗ್ಲಿ RR ಗಾಗ್ಲಿ ಚಾನ್ಸ್ ಕೂಡ ಇದೆ, ಬರೀ SRH ಅಲ್ಲ. ಸೊ RCBಗೆ ನೀವ್ ಹೇಳ್ದಂಗೆ ಬೌಲಿಂಗ್ ಮೈನಸ್ ಆಗ್ತಿದೆ ಅಂತ. ಹೌದು, ಖಂಡಿತ. ಪ್ರತಿ ಮ್ಯಾಚ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದ್ರು. ಈಗ ನೋಡಿ, ಇದು 3ನೇ ಮ್ಯಾಚ್ ಅನ್ಸುತ್ತೆ 200+ ಹೋಗ್ತಿರೋದು. ಈಗ ಅವರು ಕೆಲವೊಂದಷ್ಟು ಜನ ಕಮೆಂಟ್ಸ್ ಗಳು ಹಾಕ್ತಾರೆ, ಎಷ್ಟೇ 200+ ಕೊಟ್ರು ವಿಕೆಟ್ ತೆಗಿತಿದ್ದಾರೆ ಅಂತ. ಎಷ್ಟೇ ವಿಕೆಟ್ ಗಳು ತೆಗಿಲಿ, ಯಾವ್ದೋ ಒಂದು ಪ್ಲೇಯರ್ ಡಾಮಿನೇಟ್ ಮಾಡ್ತಿದಾರೆ ತಾನೆ ಬೌಲರ್ಸ್. ಈಗ ನೋಡಿ, ಯಾರು ಒಂದು ಪ್ಲೇಯರ್ ಕೂಡ ಆಡ್ದಿರಕ್ಕಾಗಂತಹ ಒಂದು ಬೌಲಿಂಗ್ ಲೈನ್ ಅಪ್ ಒನ್ ಟೈಮ್ ಅಲ್ಲಿ SRH ಅವ್ರದಿತ್ತು. ನಾವು ಅಬ್ಸರ್ವ್ ಮಾಡಿದ್ರೆ ಅವ್ರು 160 150ಗೆ ಕಟ್ ಆಗ್ತಿದ್ರು. ಬೆಸ್ಟ್ ಬೌಲಿಂಗ್ ಅಂದ್ರೆ ಅದು. ಕರೆಕ್ಟ್. ಬಟ್ ಅಂತಹ ಬೌಲಿಂಗ್ RCBಗೆ ತರಕ್ ಆಗ್ತಿಲ್ಲ. ಮೋಸ್ಟ್ಲಿ ಅವ್ರದ್ದು ಕಾಂಬಿನೇಷನ್ ಮಿಸ್ ಆಗ್ತಿರ್ಬೋದು. ಅಂಡ್ ಹೆಜಲ್ವುಡ್ ಕೂಡ ಇಂಜುರಿಯಲ್ಲಿ ಇದ್ರು, ಅವ್ರಿಗೆ ತಾನೇ ರಿಟರ್ನ್ ಆಗಿದ್ದಾರೆ. ಅವರು ಸ್ವಲ್ಪ ಟೈಮ್ ಬೇಕಾಗ್ಬೋದು. ಬಟ್ ಅದೊಂದು ಅವ್ರಿಗೆ ಕಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಈ ನೆಕ್ಸ್ಟ್ ಮ್ಯಾಚ್ ಗಳಲ್ಲಿ ಕೂಡ ಅವ್ರು ಅದನ್ನೇ ಕಾನ್ಸಂಟ್ರೇಟ್ ಮಾಡ್ಬೇಕನ್ಸುತ್ತೆ. ಅಲ್ಲ, ಈಗ ಕರೆಕ್ಟ್, ಅದು RCB ಬೌಲಿಂಗ್ ಅಲ್ಲಿ ಸ್ವಲ್ಪ ವೀಕ್ ಇದೆ. ಮ್ಯಾಚ್ ನೋಡಿದ್ರೆ ಗೊತ್ತಾಗುತ್ತೆ, ಲಾಸ್ಟ್ ಮ್ಯಾಚ್ ಸೋತಿರೋದು. ಬಟ್ ಗೆಲ್ದಿರೋ ಮ್ಯಾಚ್ ನೋಡಿದ್ರು ಕೂಡ ಅಲ್ಲೂ ಕೂಡ ಬೇರೆ ಬ್ಯಾಟ್ಸ್ಮನ್, ಬೇರೆ ಆಪೋಸಿಟ್ ಟೀಮ್ ಬ್ಯಾಟ್ಸ್ಮನ್ ಗಳು ಬೌಲರ್ ಗಳ ಮೇಲೆ ಡಾಮಿನೇಟ್ ಮಾಡಿ. ಬಟ್ ನಮ್ಮ ಬ್ಯಾಟ್ಸ್ಮನ್ ಗಳು ಸ್ವಲ್ಪ ಸ್ಟ್ರಾಂಗ್ ಆಗಿ ರನ್ ಜಾಸ್ತಿ ಕೊಟ್ಟಿರೋದ್ರಿಂದ ಸ್ವಲ್ಪ ಗೆಲ್ಲಕ್ಕೆ RCBಗೆ ಏನಾದ್ರು ಚೇಸಿಂಗ್ ಇತ್ತು ಅಂದ್ರೆ ಅವರು 250 ಕೊಟ್ಟರು ಹೊಡಿತಾರೆ. ಅದೇ ಇವ್ರದ್ದು ಫಸ್ಟ್ ಬ್ಯಾಟಿಂಗ್ ಇದ್ದಾಗ ಇವರು 200 210 ಕೊಟ್ಟಾಗೆಲ್ಲ ಅವ್ರು ಚೇಸ್ ಮಾಡೋ ಚಾನ್ಸಸ್ ಇರುತ್ತೆ. ಈ ಬೌಲಿಂಗ್ ಲೈನ್ ಅಪ್ ಇದ್ರೆ ಅದನ್ನ ಇವ್ರು ಕಾನ್ಸಂಟ್ರೇಟ್ ಮಾಡ್ಬೇಕು. ನಮ್ದು ಬೌಲಿಂಗು ಕೂಡ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಇಲ್ಲ ಅಂತಾನ ಅಥವಾ ಬೌಲಿಂಗ್ ಪ್ಲೇಯರ್ಸ್ ನೇ ಚೇಂಜ್ ಮಾಡ್ಬೇಕಂತಾನ? ಈಗ ನೋಡಿ, ಅಂದ್ರೆ ಭುವನೇಶ್ವರ್ ಕುಮಾರ್ ಗೊತ್ತಿದೆ, ಅವರು ಎವರ್ ಗ್ರೀನ್ ಬೌಲರ್. ಹೌದು. ಸೊ ಪವರ್ ಪ್ಲೇ ಅಲ್ಲಿ ಹಿಂಗೆ ಸ್ವಿಂಗ್ ಇರುತ್ತೆ ಅಂತ ಅವ್ರ ಲಯ ಕಂಡ್ಕೊಳಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೋತಿದ್ದಾರೆ ಈಗ. ಅಂದ್ರೆ ಅಂಡ್ ನಾವ್ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು, ಈ ವೈಭವ್ ಸೂರ್ಯವಂಶಿ ಅಂತಹ ಪ್ಲೇಯರ್ ಎಂತ ಬೌಲರಿಗೂ ಹೊಡಿತಾರೆ. ನಾವು ಅವೊಂದ್ ಮ್ಯಾಚ್ ನೋಡಿ ಹೇಳ್ತಿಲ್ಲಲ್ಲ, 3 ಮ್ಯಾಚ್ ಗಳಿಂದಲೂ ನೋಡಿದ್ರೆ ಈಗ SRH ಮೇಲೆ ತೆಗಿತಾರೆ ವಿಕೆಟ್ ಗಳು. ಸ್ಟಿಲ್ ಅಲ್ಲೇನು ಇಶಾನ್ ಕಿಶನ್ ಮೋಸ್ಟ್ಲಿ ಅವ್ರು ಬಂದು ಹೊಡಿತಾರೆ ಚೆನ್ನಾಗಿ RCB ಬೌಲರ್ಸ್ಗೆ. ನೆಕ್ಸ್ಟ್ ಇನ್ನೊಂದ್ ಮ್ಯಾಚ್ ಅಲ್ಲಿ ಕೂಡ ಹಾಗಾಗಿ. ಅಂಡ್ ಇಂಡಿಯನ್ ಬೌಲರ್ ಮೇನ್ ಈಗ ಭುವನೇಶ್ವರ್ ಕುಮಾರ್ ಇದಾರೆ, ಬಟ್ ಅಭಿನಂದನ್ ಸಿಂಗ್ ಅವ್ರು ವರ್ಕ್ ಆಗ್ತಿಲ್ಲ. ಬೌಲಿಂಗ್ 3 ಮ್ಯಾಚ್ ಗಳಲ್ಲೂ ರನ್ ಕೊಡ್ತಿದ್ದಾರೆ. ಇವರಿಗೆ ಹೊಡಿಯಕ್ ಆಗ್ದಿರೋದನ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಜಾಸ್ತಿ ಹೊಡಿತಿದ್ದಾರೆ ಅಭಿನಂದನ್ ಸಿಂಗ್ಗೆ. ಸೊ ಅಲ್ಲಿ ಅವ್ರು ಏನೋ ಚೇಂಜಸ್ ಮಾಡಿದ್ರೆ ಒಂದ್ ಸ್ವಲ್ಪ ಇಂಪ್ರೂವ್ ಆಗ್ಬೋದು ಬೌಲಿಂಗ್ ಲೈನ್ ಅಪ್. ಅಕಸ್ಮಾತ್ ಈಗ ನೋಡಿ, ಅಲ್ಲಿ ಮಂಗೇಶ್ ಯಾದವ್ ಅವ್ರ ಬದಲು ಅಭಿನಂದನ್ ಸಿಂಗ್ ಬದಲು ಅವರು ಆಲ್ರೌಂಡರ್ ಮಂಗೇಶ್ ಯಾದವ್
ಒಳ್ಳೆ ಬೌಲಿಂಗ್ ಲೆಫ್ಟ್ ಆರ್ಮ್. ಹ್ಮ್. ಅಂಡ್ ಸ್ವಪ್ನಿಲ್ ಸಿಂಗ್ ಕೂಡ ಚಾನ್ಸ್ ಇದೆ ಅವರಿಗೆ ಆಲ್ರೌಂಡರ್ ಆಗಿ. ಹ್ಮ್. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಏನಾದ್ರು ಚೇಂಜಸ್ ಮಾಡ್ಕೋಬಹುದು, ಆಮೇಲೆ ಮಿಡಲ್ ಅಲ್ಲಿ ಹೋಗಿ ಅವ್ರು ಚೇಂಜಸ್ ಮಾಡಿದ್ರೆ ಹೌದು. ಎಫೆಕ್ಟ್ ಆಗುತ್ತೆ. ಹ್ಮ್. ಸೊ ಅದನ್ನ ಈಗ ಅವರು ಇನಿಷಿಯಲ್ ಸ್ಟೇಜ್ ಅಲ್ಲಿ ಅವ್ರು ಮಾಡ್ಕೊಂಡು ನೋಡಬಹುದು. ಅಲ್ಲ, ಒಂದೇನ್ ಅನ್ಸುತ್ತೆ ನನಗೆ, RCBದು ಸ್ಪಿನ್ ಅವತ್ತು ಡಿಪಾರ್ಟ್ ಕರೆಕ್ಟ್ ಇದೆ, ಈ ಪೇಸರ್ದೇ ಸ್ವಲ್ಪ ಪೇಸರ್ದೇ ಆಗ್ತಿರೋದು. ಹಾ. ಅಂಡ್ ಹಿಂದಿನ ಸೀಸನ್ ನೋಡಿದ್ರೆ ಹೆಸಲ್ವುಡ್ ಇದ್ದಾಗ ಆ ಪ್ರಾಬ್ಲಮ್ ನಮಗೆ ಕಾಣಿಸ್ತಿರ್ಲಿಲ್ಲ. ಹೌದು. ಯಾಕಂದ್ರೆ ಅವ್ರು ಇದ್ದಿದ್ದು ಅಷ್ಟು ಮ್ಯಾಚ್ ಗಳು ಕಂಟ್ರೋಲ್ ಚೆನ್ನಾಗಿ. ಮಾಡ್ತಿದ್ರು. ಹ್ಮ್. ಒಂದ್ 3 ಮ್ಯಾಚ್ ಏನೋ 200 ಹೋಗಿತ್ತು, ಆ 3 ಮ್ಯಾಚ್ ಅಲ್ಲಿ ಹೆಸಲ್ವುಡ್ ಇರ್ಲಿಲ್ಲ. ಹಾ. ಬಟ್ ಈಗ ಅವರು ಒಂದ್ ಮ್ಯಾಚ್ ಬಂದಿದ್ದಾರೆ ಅಂಡ್ ಸೂರ್ಯವಂಶಿ ಹೊಡೆದಿರೋದು. ಹ್ಮ್. ಹಾಗಾಗಿ ನಾವು ಅವ್ರ ಬೌಲಿಂಗ್ ವೀಕ್ ಇದೆ ಅಂತ ನಾವು ಹೇಳಕ್ ಆಗಲ್ಲ. ನೆಕ್ಸ್ಟ್ ಇನ್ನೊಂದ್ 2 ಮ್ಯಾಚ್ ಅಲ್ಲಿ ನೋಡ್ಬೇಕು ಅವ್ರು ಹಿಂಗಾಗ್ತಾರೆ ಅಂತ. ಓಕೆ. ಆದ್ರೆ ಇವ್ರು ನನಗೆ ಒಂದು ಅನ್ಸೋದು ಚೇಂಜ್ ಏನ್ ಮಾಡ್ಕೋಬಹುದು ಅಂದ್ರೆ, ಹ್ಮ್. ಈಗ ನೋಡಿದ್ವಿ 8-9ನೇ ಕ್ರಮಾಂಕ ವೆಂಕಟೇಶ್ ಅಯ್ಯರ್ನ ಇಂಪ್ಯಾಕ್ಟ್ ತಂದು ಅವರು ಹೌದು. ಕೂಡ ಆಡ್ತಾರೆ. ಬ್ಯಾಟಿಂಗ್ ಡೀಪ್ ಇದೆ ನಮ್ದು, ನಾವು ಹೌದು. ಅದನ್ನ ತುಂಬಾ ತಲೆ ಕೆಡ್ಸ್ಕೊಳ್ಳೋಷ್ಟು ಇರಲ್ಲ. ಹ್ಮ್. ಹಂಗಿದಾಗ ಬೌಲಿಂಗ್ ಎಕ್ಸ್ಟ್ರಾ ಫಾರಿನ್ ಪ್ಲೇಯರ್ ನ ತಗೊಳ್ಳೋದು, ನಾವು 2-3 ಡಿಸ್ಕಷನ್ ಇಂದ ಇದನ್ನೇ ಹೇಳ್ತಿದೀವಿ. ಹ್ಮ್. ಡಫಿ ಹೆಸಲ್ವುಡ್ ಇಬ್ರನ್ನು ತನ್ನಿ, ಏನಾಗುತ್ತೆ ಈಗ ಅಂದ್ರೆ ಬೌಲಿಂಗ್ ಅಷ್ಟು ಸ್ಟ್ರಾಂಗ್ ಇರುವಾಗ ಹ್ಮ್. ಆಡಿಸಬಹುದು. ಇವರು 4 ಜನ ಫಾರಿನ್ ಪ್ಲೇಯರ್ಸ್ ಅಲ್ಲಿ ಇಬ್ರನ್ನ ಬೌಲರ್ಸ್ ಆಡಿಸಿದ್ರೆ ಹ್ಮ್. RCB ಗೆ ಅದೇನ್ ಎಫೆಕ್ಟ್ ಆಗಲ್ಲ ಅಂತ. ಅಲ್ಲ, ಕರೆಕ್ಟ್. ಡಫಿ ಹೆಸಲ್ವುಡ್ ಇಬ್ರು ತಂದಾಗ ಇಲ್ಲಿ ಒಂದ್ ಕಡೆ ಸಾಲ್ಟ್ ಇಲ್ಲ ಅಂದ್ರೆ ಹ್ಮ್, ಯಾರು ಬೆತೆಲ್ ಬೆತೆಲ್, ಅಲ್ಲ ಫಾರಿನ್ ಪ್ಲೇಯರ್ 4 ಜನ ಅಲ್ವಾ. ಹ್ಮ್, ಹ್ಮ್, ಸೊ ಒಂದ್ ಕಡೆ ಹೆಸಲ್ವುಡ್ ಮತ್ತೆ ಡಫಿ ಇಬ್ರು ಹಾಕಿದ್ರೆ ಆಡ್ಕೊಂಡ್ರು. ಇನ್ನಿಬ್ರು ಉಳಿತಾರೆ ಫಾರಿನ್ ಉಳಿತಾರೆ. ಪ್ಲೇಯರ್ಸ್. ಹ್ಮ್. ಒಂದ್ ಕಡೆ ಇವರು ಟಿಮ್ ಡೇವಿಡ್ ಹಾಕೊಳ್ಳಿ ಅಂತ ಹೇಳಿ ಆಡ್ಕೊಂಡ್ರು. 3 ಆಯ್ತು. ಹೌದು, ಹೌದು. ಇನ್ನೊಂದು ಇದಕ್ಕೆ ಸಾಲ್ಟ್ ಅಥವಾ ನಮ್ಮ ಆ, ರೊಮರಿಯಾ ಬೆತೆಲ್. ಶೆಫರ್ಡ್ ಆಡ್ಸ್ಬೋದು, ಆಡಿಸ್ಬೋದು. ಹೌದು, ಖಂಡಿತ. ಒಂದೇ- ಈಗ ಟಿಮ್ ಡೇವಿಡ್ ಮತ್ತೆ ಶೆಫರ್ಡ್ ಹ್ಮ್. ಇಬ್ರು ಅಂದ್ರೆ ಈಗಿರ ನಾನು ಸದ್ಯಕ್ಕೆ ಹೇಳ್ತಿರೋದು ಬ್ಯಾಟಿಂಗ್ ಲೈನ್ ಅಪ್ ಗೆ ಇಬ್ರು ನೆಸೆಸಿಟಿ ಇರಲ್ಲ, ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಇದೆ, ಡೀಪ್ ಇದೆ. ಹೌದು. ಹಂಗಿದಾಗ ಅವ್ರ ಬದಲು ಬೌಲಿಂಗ್ ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ RCB ಅವರು. ಓಕೆ. ಶೆಫರ್ಡ್ದು ಬೌಲಿಂಗ್ ಕೂಡ ಅಂತ ಅಟ್ಯಾಕಿಂಗ್ ಇಲ್ಲ. ಅಂಡ್ ನೋಡ್ಸ್ಕೊಂತಿದ್ದಾರೆ. ಕೆಲವೊಂದು ಎಕ್ಸ್ಪರ್ಟ್ಸ್ ಕೂಡ ಹೇಳ್ತಿದ್ರು ಶೆಫರ್ಡ್ ನ ಹೆಂಗ್ ಬಳಸ್ಕೋಬೇಕಂದ್ರೆ ಅವ್ರು ಬ್ಯಾಟಿಂಗ್ ಆಲ್ರೆಡಿ ಅವ್ರಿಗೆ ಏನು ಟ್ರೈನಿಂಗ್ ಏನ್ ಬೇಕಿರಲ್ಲ, ಹೌದು. ಯಾಕಂದ್ರೆ ಅವರಿಗೆ ಹೆಂಗಿದ್ರು ಆಡೇ ಆಡೇ ಆಡ್ತಾರೆ. ಆಡ್ತಾರೆ. ಹಂಗಿದಾಗ ಅವ್ರು ಆದಷ್ಟು ಬೌಲಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅವ್ರು ಅದನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು. ಅವ್ರು ಏನಾದ್ರು ಅಕಸ್ಮಾತ್ ಬೌಲಿಂಗ್ ಅಲ್ಲಿ ಇಂಪ್ರೂವ್ ಆದ್ರು ಅಂದ್ರೆ ಅದು ತುಂಬಾ ಪ್ಲಸ್ ಆಗುತ್ತೆ RCB ಗೆ ಅಂತ. ಅದೇ ಈ ಲಾಸ್ಟ್ ಮ್ಯಾಚ್ ಆಯ್ತಲ್ಲ RR ಮೇಲೆ, ಸೊ ಬೇಗ ವಿಕೆಟ್ ಹೋದಾಗ ಅವಾಗ ಹೌದು. ಅಂತವ್ರನ್ನ ಯೂಸ್ ಯೂಸ್ ಮಾಡ್ತಾರೆ ಮಾಡ್ಕೋಬಹುದು. ಹೌದು, ಹೌದು. ಈಗ ನಾವು ಬೌಲಿಂಗ್ ಅಲ್ಲೇ ಸ್ವಲ್ಪ ವೀಕ್ ಆದ್ರೆ RCB ಹೌದು. ಮತ್ತೆ MI ಮೇಲೆ ನೋಡಿ ನಿನ್ನೆ ಅಕಸ್ಮಾತ್ ಏನಾದ್ರು ಡಫಿ ಕೂಡ ಇದ್ದಿದ್ರೆ ಸೂರ್ಯವಂಶಿನ ಹೆಸಲ್ವುಡ್ ಅಥವಾ ಡಫಿ ಇಬ್ರಲ್ಲಿ ಒಬ್ರು ಯಾರು ವಿಕೆಟ್ ತೆಗಿಯೋ ತೆಗಿತಾ ಚಾನ್ಸಸ್ ಇದ್ರು. ಇತ್ತು ಪವರ್ ಹೌದು. ಪ್ಲೇ ಅಲ್ಲಿ. ಯಾಕಂದ್ರೆ 3 ಜನ ಪವರ್ ಪ್ಲೇ ಬೌಲರ್ಸ್ ಇರ್ತಿದ್ರು, ಅಂದ್ರೆ ಅಟ್ಯಾಕಿಂಗ್ ಭುವನೇಶ್ವರ್ ಕುಮಾರ್, ಹೆಸಲ್ವುಡ್, ಡಫಿ. ಸೊ ಯಾರಿಗಾದ್ರೂ ವಿಕೆಟ್ ಬೀಳೋ ಚಾನ್ಸಸ್ ಇತ್ತು ಅನ್ಸುತ್ತೆ. ಅವರು ಅದನ್ನ ಒಂದು ಈಗ ಮುಂಬೈ ಕೂಡ ಒಳ್ಳೆ ಬ್ಯಾಟಿಂಗ್ ಡೀಪ್ ಇದೆ, ಅವರು ಸೇಮ್ RCB ತರನೇ ಇದೆ. ತುಂಬಾ ಸ್ಟ್ರಾಂಗ್ ಇದೆ. ಹಂಗಿದಾಗ ಅಂಡ್ ಹೋಮ್ ಪಿಚ್ ಬೇರೆ ಅವ್ರದ್ದು. ಹೌದು. ಅಲ್ಲಿ ಇವ್ರ ಏನಾರ ಚೇಂಜಸ್ ತರ್ಬೋದು, ತಂದ್ರೆ ಒಳ್ಳೇದು ಅನ್ಸುತ್ತೆ. ಓಕೆ. ಇನ್ನು ಮುಂಬೈಯಲ್ಲಿ ಕೂಡ ಒಂದು ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ. ಅವರು ಮ್ಯಾಚ್ 2 ಸೋತಿರ್ಬೋದು, ಒಂದ್ ಮ್ಯಾಚ್ ಗೆದ್ದಿದ್ದಾರೆ. ಹೌದು, ಅವ್ರದೊಂಥರ ಯಾವಾಗ ಏನು ಪುಟಿದ್ ಹೇಳ್ತಾರೆ ಅಂತ ಹೇಳಕ್ ಹೌದು. ಆಗಲ್ಲ. ಹ್ಮ್. ಅವ್ರದ್ದು ಅಂದ್ರೆ ಎಲ್ಲಾ ಮ್ಯಾಚು ಆಡ್ತಾರೆ ಅಂತಲ್ಲ, ಆಡಿದ ದಿನ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಡ್ತಾರೆ ಬ್ಯಾಟಿಂಗ್. ಅಲ್ಲ, ಒಂದು ಏನಂದ್ರೆ ಹೋಮ್ ಗ್ರೌಂಡ್ ಪ್ಲಸ್ ಪಾಯಿಂಟ್, ಅದ್ರ ನಡುವೆ ಟಾಸ್ ಕೂಡ ಅವ್ರ ಕಡೆನೇ ಆಯ್ತು ಅಂದ್ರೆ ಅವ್ರೇನಾದ್ರು ಚೇಸಿಂಗ್ ತಗೊಂಡ್ರು ಅಂದ್ರೆ ಅದು ಅಲ್ಲಿಗೆ RCB ಗೆ ಸ್ವಲ್ಪ ಕಷ್ಟ, ತುಂಬಾ ಕಷ್ಟ. 230 240 ಮೇಲೆನೆ ಕೊಡ್ಲೇಬೇಕು ಅವರು. ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಫಸ್ಟ್ ಮ್ಯಾಚ್ KKR ಮೇಲೆ 227 ಹೌದು. ಸಮಥಿಂಗ್ ಅವರು ಚೇಸ್ ಮಾಡಿರೋದು ಹಾ. ಮುಂಬೈ ಅವರು. ಹ್ಮ್. ಅದ್ರಲ್ಲಿ ನೋಡಿ ರೋಹಿತ್ ಶರ್ಮಾ ಮತ್ತೆ ರಿಕಲ್ಟನ್ ಇಬ್ರು ನಿಂತಿದ್ರು. ಈಗ ಹೋಮ್ ಪಿಚ್ ಎಗೈನ್ ಹೋಮ್ ಪಿಚ್. ಅವ್ರು ನೋಡಿ ಫಸ್ಟ್ ಮ್ಯಾಚ್ ಹೋಮ್ ಪಿಚ್ ಗೆದ್ದಿದ್ದಾರೆ, ಹೌದು ಆಮೇಲೆ 2 ಅವೇ ಸೋತಿದ್ದಾರೆ. ಹೌದು. ಈ ನಮ್ಮ RCB ಅವರು 2 ಹೋಮ್ ಪಿಚ್ ಅಲ್ಲಿ ಗೆದ್ದಿದ್ದಾರೆ, ಬಟ್ ಅವೆಲ್ ಸೋತಿದ್ದಾರೆ. ಸೊ ಇದು ಹೊರಗಡೆ ಏನಾದ್ರು RCB ಗೆ ಅಂದ್ರೆ ಹೋಮ್ ಪಿಚ್ ಹೊರಗಡೆ ಆಡೋದು ಸ್ವಲ್ಪ ಚಾಲೆಂಜ್ ಆಗೋ ಚಾನ್ಸಸ್ ಇದೆ. ಹಿಂದಿನ ಸೀಸನ್ ಹಿಂಗಿರ್ಲಿಲ್ಲ, ಉಲ್ಟಾ ಇತ್ತು. ಹೌದು. ಹೊರಗಡೆ ಆಡಿದ್ದೆಲ್ಲ ಗೆದ್ಕೊಂಡಿದ್ರು. ಗೆದ್ದಿದ್ರು, ಹ್ಮ್. ಬಟ್ ಈಗ ಅಂದ್ರೆ ಫಸ್ಟ್ ಮ್ಯಾಚ್ ಅಲ್ಲಿ ನಾವ್ ಏನು ಹೇಳಕ್ ಆಗಲ್ಲ, ಸ್ಟಿಲ್ ಅದೊಂದು ಚಾಲೆಂಜಿಂಗ್ ಇರುತ್ತೆ RCB ಗೆ. ಓಕೆ. ಅಲ್ಲ, ಇವಾಗ ಏನಂತಂದ್ರೆ ಮುಂಬೈ ಅವ್ರದ್ದು ಲಾಸ್ಟ್ ಒಂದ್ ಯಾವ್ದೋ ಇಂಟರ್ವ್ಯೂ ಹೇಳ್ತಾ ಇದ್ರು, ಅಂದ್ರೆ ನಾವು ಯಾವುದೇ ಟೀಮ್ ಆಪೋಸಿಟ್ ಬಂದಾಗ ಅಷ್ಟು ನಾವು ಪ್ಲಾನ್ ಸ್ಟ್ರಾಟಜಿಕ್ ಮಾಡಲ್ಲ, ಬಟ್ RCB ಬ್ಯಾಟಿಂಗ್ ಲೈನ್ ಅಪ್ ಗೆ ನಾವು ಎಕ್ಸ್ಟ್ರಾ ಪ್ಲಾನ್ ಹೌದು, ಮಾಡ್ತೀವಿ. ಯಾಕಂದ್ರೆ ನಾವು ಅದೇ ತರ ಏನಾದ್ರು ಅವ್ರಿಗೆ ಪ್ಲಾನ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಅವ್ರದ್ದು ಅಲ್ಲಿ ಪಿಚ್ ಕೂಡ ಹಂಗೆ ಬ್ಯಾಟಿಂಗ್ ಪಿಚ್ ಇರೋದ್ರಿಂದ ಅವರಿಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ. ಅಂಡ್ ಮೇನ್ ಟಾಸ್ ಫ್ಯಾಕ್ಟರ್ ಆಗುತ್ತೆ, ಹೌದು. ಟಾಸ್ ಮೇನ್ ಇದ್ರಲ್ಲಿ. ಹಂಗಾಗಿ ಯಾರಾಗಿದ್ರು ಚೇಸಿಂಗ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅಕಸ್ಮಾತ್ ಏನಾದ್ರು RCB ಟಾಸ್ ಸೋತು ಇವ್ರೇನಾದ್ರೂ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಅವ್ರು ಸ್ವಲ್ಪ ಬೌಲಿಂಗ್ ಕಡೆನೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಓಕೆ. ಅಲ್ಲಿ ನೋಡಿ ರೋಹಿತ್ ಇರ್ಬೋದು, ರಿಕಲ್ಟನ್ ಮತ್ತೆ ಸೂರ್ಯ ಎಲ್ಲ ಪರ್ಫಾರ್ಮೆನ್ಸ್ ಮಾಡಿರೋರೆ. ಹಾರ್ದಿಕ್ ಪಾಂಡ್ಯ ಇದಾರೆ, ತಿಲಕ್ ವರ್ಮಾ, ಅಮಂದೀರು. ಅಂಡ್ ಅವ್ರಿಗೆ ತುಂಬಾ ಚಾನ್ಸಸ್ ಇದೆ. ಅಂದ್ರೆ ಅವರು ಆಕ್ಚುಲಿ ನೋಡಿ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇದಾರೆ, ಕೆಲವ್ರನ್ನ ಕೂಡ್ಸೋದು, ಕೆಲವ್ರನ್ನ ಆಡ್ಸೋದು. ರುದರ್ಫೋರ್ಡ್ ಆಡ್ಸಿದ್ರು. ಅಂಡ್ ಅವರಿಗೆ ಬೌಲಿಂಗ್ ಅಲ್ಲಿ ಕೂಡ ಈಗ ದೀಪಕ್ ಚಹರ್ ಅವ್ರಿಗೂ ಬ್ಯಾಟಿಂಗ್ ಬರುತ್ತೆ, ಶಾರ್ದುಲ್ ಠಾಕೂರ್ ಅವರಿಗೂ ಬ್ಯಾಟಿಂಗ್ ಬರುತ್ತೆ. ಅಲ್ಲಿ ಒಂದೇನಂದ್ರೆ ಇಂಡಿಯನ್ ಪೇಸರ್ ಚೆನ್ನಾಗಿದ್ದಾರೆ ಅವ್ರದ್ದು. ಹಂಗಾಗಿ ಅವ್ರದ್ದು ಬ್ಯಾಟಿಂಗ್ ತುಂಬಾ ಡೆಪ್ತ್ ಇರುತ್ತೆ, ಸೇಮ್ RCB ತರನೇ. ಬೋಲ್ಟ್ ಬೇರೆ ಇದಾರೆ. ಹಂಗಿದಾಗ ಒಂದ್ ಸ್ವಲ್ಪ ಅದು ಚಾಲೆಂಜ್ ಇರುತ್ತೆ. RCB ಒಂದ್ ಸ್ವಲ್ಪ ಏನಾದ್ರು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದೆಯಾ ಅಂತ.
ಅಂದ್ರೆ ಅದು ಹೇಳಕ್ಕಾಗಲ್ಲ. ಟೀಮ್ ಸ್ಟ್ರಾಂಗ್ ಇದೆ ಸ್ಟ್ರಾಂಗ್ ಇದೆ ಅಂತ ಅಂದ್ರೆ ಹೇಳ್ಕೊಂಡು ಹಂಗೆ ಇದೆ ಈಗ ನೋಡಿ. ಹ್ಮ್. ಇಡೀ ಸೀಸನ್ ಅಲ್ಲಿ ನನಗನ್ಸೋದು ಬ್ಯಾಟಿಂಗ್ ಯಾರಿಗೆ ಕಂಪೇರ್ ಮಾಡಿದ್ರು RCB ದೇ ಸ್ಟ್ರಾಂಗ್ ಇರೋದು. ಹೌದು 127ಗೆ 7 ವಿಕೆಟ್ ಬಿದ್ರು ಕೂಡ 200 ಹೋಗ್ತಾರೆ ಅಂದ್ರೆ ಹ್ಮ್. ಇದು RCB ಓಲ್ಡ್ ಟೀಮ್ ಅಲ್ಲ. ಹೌದು RCB ಏನಾದ್ರು ಓಲ್ಡ್ ಟೀಮ್ ಆಗಿದ್ರೆ 127 ಆಗ್ತಿದ್ದಂಗೆ 130 140ಗೆ ಅಲೌಟ್ ಸ್ಟಾರ್ಟಿಂಗ್ 4 ವಿಕೆಟ್ ಬಿತ್ತಂದ್ರೆ ಅಲ್ಲಿ ಮ್ಯಾಚ್ ಕ್ಲೋಸ್ ಮುಗೀತಿತ್ತು. ಇತ್ತು ಅವಾಗ. ಬಟ್ ಈ ಸಲ ಹಂಗ ಇಲ್ವೇ ಇಲ್ಲ. ಹ್ಮ್. ಈ ನಿಜ ಹೇಳ್ಬೇಕಂದ್ರೆ ಇಂಥ ಟೀಮ್ ಇದ್ರೆ ಇವ್ರು ಈಸಿಯಾಗಿ ಕಪ್ ಗೆಲ್ಬಹುದು ಹೌದು ಬ್ಯಾಟಿಂಗ್ ಅಲ್ಲಿ. ಹ್ಮ್ ಆದ್ರೆ ಅದೇ ಹೇಳೋದು, ಇವ್ರು ಎಷ್ಟೇ ಇವ್ರದ್ದು ಡೇ ಆಗಿದ್ರು ಬೌಲಿಂಗ್ ಇವ್ರಿಗೆ ಕೈ ಕೊಡೋ ಚಾನ್ಸಸ್ ಇರುತ್ತೆ. So ಅದೇ ಮೇನ್ ಇವ್ರಿಗೆ ಕಾಡೋದು. ಅಲ್ಲ ಇನ್ನ RCB ಸ್ಪಿನ್ ವಿಭಾಗ ಚೆನ್ನಾಗಿದೆ ಅನ್ಸುತ್ತೆ, ಯಾಕಂದ್ರೆ ಒಂದು ಕೃಣಾಲ್ ಪಾಂಡ್ಯ ಕೃಣಾಲ್ ಪಾಂಡ್ಯ ಆಕ್ಚುಲಿ ಅವ್ರ ಒಂಥರ ಆಲ್ಟರ್ನೇಟಿವ್ ಇದ್ದಂಗೆ. ಒಂದ್ ಸೈಡ್ ಮ್ಯಾಚ್ ನ ಈ ಕಡೆ ಮಾಡ್ಬಿಡ್ತಾರೆ. ಆ ಕಡೆ ಸ್ಪಿನ್ ಬೇಕಿದ್ರೆ ಸ್ಪಿನ್, ಇಲ್ಲ ಪೇಸರ್ ತರ ಬೌನ್ಸ್ ಹಾಕಿನೂ ಚೇಂಜ್ ಮಾಡ್ತಾರೆ ಮ್ಯಾಚ್ ನ. ಅದೇನು ಇವ್ರಿಗೆ ತಲೆನೋವಿಲ್ಲ. ಒಂದು ಎಕ್ಸ್ಪೆರಿಮೆಂಟ್ ತರ ಏನಾದ್ರು ಕೃಣಾಲ್ ಪಾಂಡ್ಯ ಕೂರ್ಸ್ಬಿಟ್ಟು ಸ್ವಪ್ನಿಲ್ ಸಿಂಗ್ ಏನಾದ್ರು ಹಾಕ್ಬೋದಂತ. ಆಗ್ಬೋದು, ಬಟ್ ಈಗ ತುಂಬಾ ಈಗ ನಾವು ನೋಡಿದ್ರೆ ಈಗ ಎಲ್ಲ ರೀಸೆಂಟ್ ಮ್ಯಾಚ್ ಗಳು ನೋಡಿದ್ರೆ ಎಲ್ಲ ಆಲ್ಮೋಸ್ಟ್ ಬ್ಯಾಟಿಂಗ್ ಪಿಚ್ ಆಗೋಗಿದೆ. ಅಂದ್ರೆ ಟರ್ನಿಗೆ ಸ್ವಿಂಗಿಗೆ ಅಷ್ಟೊಂದು ಅದು ಯೂಸ್ ಆಗ್ತಿಲ್ಲ. ಅಲ್ಲ ಯಾವ ಮ್ಯಾಚ್ ಕೂಡ 200 ಹೊಡಿತಾನೆ ಇದ್ದಾರೆ. ಬ್ಯಾಟ್ಸ್ಮನ್ ಗಳಿಗೆ ಈಸಿ ಆಗೋಗಿದೆ. ಹಂಗಿದಾಗ ಸ್ಪಿನ್ ಅಷ್ಟು ವರ್ಕ್ ಆಗುತ್ತೆ ಅಂತಾನು ನಾವು ಹೇಳಕ್ ಆಗಲ್ಲ. ಬಟ್ ಕೃಣಾಲ್ ಪಾಂಡ್ಯ ಆದ್ರೆ ಮ್ಯಾಚ್ ಚೇಂಜ್ ಮಾಡೋ ಚಾನ್ಸಸ್ ಇರುತ್ತೆ. ಅವರು ಮೇನ್ ಆಂಗಲ್ ಗಳನ್ನ ಚೇಂಜ್ ಮಾಡ್ತಾರೆ, ಫೇಸ್ ಚೇಂಜ್ ಮಾಡ್ತಾರೆ. ಹಂಗಿದಾಗ ಕೃಣಾಲ್ ಪಾಂಡ್ಯ ಬೆಸ್ಟ್ ಅನ್ಸುತ್ತೆ. ಸ್ಪಿನ್ ಏನೋ ಡಲ್ ಆಯ್ತಾರೆ, ಕೃಣಾಲ್ ಪಾಂಡ್ಯ ಸಾಥ್ ಕೊಡಂತ ಯಾರು ಇದಾಗಿಲ್ಲ ಅಂತ ಅನ್ಸುತ್ತೆ. ಅದೇ ಅಂದ್ರೆ ಸಹೀಶ್ ಶರ್ಮಾ ಹಿಂದಿನ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡಿದ್ರು, ಬಟ್ ಕಾರಣಾಂತರಗಳಿಂದ ಅವ್ರನ್ನ ಕೂಡಿಸ್ತಾರೆ. ಇವರಿಗೆ ಬ್ಯಾಟಿಂಗ್ ಆಪ್ಷನ್ ಬೇಕಿರುತ್ತೆ. ಟೀಮ್ ಡೇವಿಡ್ ಕೂಡ ಮಾಡ್ತಾರಲ್ಲ, ಮಾಡ್ತಾರೆ, ಬಟ್ ವರ್ಕ್ ಆಗ್ತಿಲ್ಲ. ಅಂದ್ರೆ ನೋಡಿದ್ವಲ್ಲ, ಅವ್ರಿಗೆ ತುಂಬಾ ಚೆನ್ನಾಗಿ ಹೊಡೆದ್ರು ಸೂರ್ಯವಂಶಿ ಟೀಮ್ ಡೇವಿಡ್ಗೆ. ಇವ್ರ ಮೇನ್ ಅದೇ ಪೇಸ್ ಅಲ್ಲೇ ಚೇಂಜ್ ಮಾಡ್ಕೊಳ್ಳೋದು ಒಳ್ಳೇದು. 2 ಫಾರಿನ್ ಬೌಲರ್ಸ್ ನ ತಂದು. ಅಲ್ಲ ಕರೆಕ್ಟ್, ಒಂದ್ ಮ್ಯಾಚ್ ಸೋತ್ರು ಮತ್ತೆ ಗೆದ್ದಿದ್ದಾರೆ, 2 ಮ್ಯಾಚ್ ಗೆದ್ದಿದ್ರು ಕೂಡ ಈಗ ಫ್ಲಾಪ್ ಆಗಿರೋ ಅಂತ ಪ್ಲೇಯರ್ಸ್ ಕೂರಿಸ್ಬಿಟ್ಟು ಬೇರೆಯವ್ರು ಆಡಿಸ್ಬೋದು ಅಂತ. ಯಾಕಂದ್ರೆ ಸಾಲ್ಟು ಅಂತ ಏನು ಅದೊಂದು ಚೇಂಜಸ್ ತರಬಹುದು ಇವರು. ಬೆತೆಲ್ ಹಾಕ್ಬೋದು, ಅದು ತುಂಬಾ ಜನ ಒಬ್ಬರನ್ನ ಓಪನರ್ ಇಂಡಿಯನ್ ಪ್ಲೇಯರ್ ಹಾಕ್ಬೋದು. ಯಾರಿಗೆ ಇದೆ ಅವಕಾಶ? ನಮಗೆ ಮಿಡ್ಲ್ ಅಲ್ಲಿ ವೆಂಕಟೇಶ್ ಅಯ್ಯರ್ನು ತರಬಹುದು. ಅವರು ಓಪನಿಂಗ್ ಆಡಿ ಅವರಿಗೆ ಇದೆ. ಸೊ ಇವರಿಬ್ರಲ್ಲಿ ಯಾರಾದ್ರೂ ಓಪನಿಂಗ್ ಆಡ್ಬೋದಲ್ಲ, ಪಡಿಕಲ್ನೇ ಓಪನಿಂಗ್ ಆಡಿಸ್ಬೋದು. ಬಟ್ ಅದೇ ಅವ್ರು ಏನಂದ್ರೆ ಆರ್ಡರ್ ಸೆಟ್ ಆಗಿದೆಯಲ್ಲ, ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅವರು ಮೋಸ್ಟ್ಲಿ ಸಾಲ್ಟ್ ನ ಬ್ಯಾಕ್ ಮಾಡ್ತಿದ್ದಾರೆ. ಅಂಡ್ ಗೊತ್ತಿದೆ ಅವ್ರು ಒಂದ್ ಮ್ಯಾಚ್ ಏನಾದ್ರು ಸಾಲ್ಟ್ ನಿಂತ್ರು ಅಂದ್ರೆ ಒನ್ ಸೈಡೆಡ್ ಮ್ಯಾಚ್. ಸಾಲ್ಟ್ ಏನಂದ್ರೆ ಒಂಥರ ಈ ಹೆಂಗೆ ಅಂದ್ರೆ ಬೇರೆ ಟೀಮ್ ಗಳಲ್ಲೆಲ್ಲ ಇದೆಯಲ್ಲ, ಪವರ್ ಪ್ಲೇ ಅಲ್ಲಿ ಯಾವ ತರ ಸ್ಪೋರ್ಟ್ ಆಟ ಆಡ್ತಾ ಆ ತರ ಕ್ಯಾರೆಕ್ಟರ್ ಅಲ್ಲಿ ಸಾಲ್ಟ್ ಇದೆ. ಸೊ ಹೆಂಗಂದ್ರೆ ಹೈದರಾಬಾದ್ ಅಲ್ಲಿ ಅಭಿಷೇಕ್ ಶರ್ಮಾ ಆಗಿರ್ಬೋದು, ಮತ್ತೆ ಹೆಡ್ ಅಂತವ್ರ ತರಾನೇ ಅಗ್ರೆಸಿವ್ ಬ್ಯಾಟಿಂಗ್ ಇದೆ. ಬಟ್ ಅವ್ರದ್ದು ಅಂತ ಗ್ರಿಪ್ ಬರ್ತಿಲ್ಲ ಅವ್ರದ್ದು. ಅವ್ರ ಅಂತವ್ರು ಎಲ್ಲಿ ಬೇಕಾಗ್ತಾರೆ ಅಂದ್ರೆ ಫೈನಲ್ ಅಲ್ಲಿ ಇಲ್ಲಿ ಬೇಕಾಗ್ತಾರೆ. ಅಂತ ಟೈಮಲ್ಲಿ ಅವ್ರು ನಿಂತ್ ಬಿಟ್ರೆ ಮುಗೀತು, ಒನ್ ಸೈಡೆಡ್ ಮ್ಯಾಚ್ ಆಗುತ್ತೆ. ಬಟ್ ಅದೇ ಬ್ಯಾಟಿಂಗ್ ನನಗೆ ಅನ್ಸೋದು ಅವ್ರು ಅಷ್ಟು ಚೇಂಜಸ್ ಕಾನ್ಸಂಟ್ರೇಟ್ ಮಾಡಲ್ಲ ಅನ್ಸುತ್ತೆ RCB ಅವರು. ಮೇನ್ ಬೌಲಿಂಗ್ ಅಲ್ಲೇ. ಬೌಲಿಂಗ್ ಅಲ್ಲಿ ಚೇಂಜಸ್ ಅಂದ್ರೆ ಅದೇ ಪ್ಲೇಯರ್ಸ್ ಅಂದ್ರೆ ನೀವು ಇನ್ನೂ ಡಫಿನ್ ಹಾಕ್ಬೋದು ಅಂತ. ಡಫಿನ್ ಆಡಿಸ್ಬೋದು ಅಂತ. ಡಫಿನ್ ಆಡಿಸಿದ್ರೆ ಇಲ್ಲಿ ಯಾರಾದ್ರೂ ಒಬ್ರು ಕೂಡಿಸ್ಬೇಕಾಗುತ್ತೆ. ಅದೇ ಹೇಳಿಲ್ವಾ, ಬ್ಯಾಟಿಂಗ್ ಅವರಿಗೆ ಅಷ್ಟು ತಲೆನೋವು ಆಗ್ದಿರೋದ್ರಿಂದ ಶಫರ್ಡ್ ನ ಕೂಡಿಸಿ ಮೇಲೆ ಅಷ್ಟೇ ಅವರು 8ನೇ ಕ್ರಮಾಂಕದಾಗ ಬ್ಯಾಟಿಂಗ್ ಬಂದಿರೋದು. ಅಂದ್ರೆ ಹೌದು, ಇನ್ನು 2 ಮ್ಯಾಚ್ ಕೂಡ 3 ಎಲ್ಲಿ ತನಕ ಅಂದ್ರೆ 6 ವಿಕೆಟ್ ಶಫರ್ಡಿಗೆ ಬ್ಯಾಟಿಂಗ್ ಸಿಕ್ಕಿಲ್ಲ. ಆಮೇಲೆ ಇನ್ನೊಬ್ರು ಯಾರು ಜಿತೇಶ್ ಶರ್ಮಾ ಸಿಕ್ತಿರ್ಲಿಲ್ಲ. ಹಂಗಾಗಿ ಅವ್ರು ಅದೊಂದು ಸಿಕ್ಕಿಲ್ಲ. ಆದ್ರೆ ಇನ್ನೊಂದು ಅವ್ರದ್ದು ಬೌಲಿಂಗ್ ಕೂಡ ನೋಡಿ, ಮುಂಬೈ ಅವ್ರದ್ದು ಪವರ್ ಪ್ಲೇ ಅಲ್ಲಿ ಎಂತ ಸ್ಟ್ರಾಂಗ್ ಬೌಲರ್ಸ್ ಇದಾರೆ ಅಂದ್ರೆ ದೀಪಕ್ ಚಾರ್ ಇದಾರೆ, ಟ್ರೆಂಟ್ ಬೋಲ್ಟ್, ಆಮೇಲೆ ಬೂಮ್ರಾ ಸ್ಟಾರ್ ಬೌಲರ್. ಅವರು ಅದೊಂದು ಅಡ್ವಾಂಟೇಜ್ ಇರುತ್ತೆ ಅವರಿಗೆ ಪವರ್ ಪ್ಲೇ ಅಲ್ಲಿ. ಆ 3 ಬೌಲರ್ ಅಲ್ಲಿ ಯಾರು ಒಬ್ರು ಸ್ವಲ್ಪ 100% ಅವ್ರ 3 ಜನ ಯಾರು ಇಂಪ್ಯಾಕ್ಟ್ ಮಾಡೇ ಮಾಡ್ತಾರೆ. 3 ಜನನು ಇದ್ ಮಾಡಕ್ ಆಗಲ್ಲ. ಸೊ ಅದೊಂದು ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು RCB ಬ್ಯಾಟ್ಸ್ಮನ್ಗಳು. ಅಂದ್ರೆ ಬೇರೆ ಟೀಮ್ ಮೇಲೆ ಹೊಡೆದಂಗೆ ಅಷ್ಟು ಡಾಮಿನೆಂಟ್ ಆಗಿ ಹೊಡೆಯೋದು ಕಷ್ಟ ಇರುತ್ತೆ ಅವ್ರ ಮೇಲೆ. ಸೊ ಅದು ಒಂದು ಮ್ಯಾಟರ್ ಆಗುತ್ತೆ. ಅಲ್ಲ ಮಧ್ಯೆ ಬ್ಯಾಟ್ಸ್ಮನ್ ಗಳು ಯಾರ ಹತ್ರ ಸ್ಪಿನ್ನಿಂಗ್ ಹಾಕ್ಸಿ ಅದೊಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದಲ್ಲ ಅಂತ RCB ಅವರು. ಅದೇ ಅಂತ ಟೈಮ್ ಬಂದ್ರೆ, ಯಾಕೆಂದ್ರೆ ನಾವು ನೋಡಿ ಬ್ಯಾಟಿಂಗ್ ನೀವು ಹೇಳ್ದಂಗೆ ಬ್ಯಾಟಿಂಗ್ ಫುಲ್ ಸ್ಟ್ರಾಂಗ್ ಇದೆ. ಓಪನಿಂಗ್ ಬಂದ್ರು ಕೂಡ 200+ ಕೊಡ್ತಾರೆ, ಚೇಸಿಂಗ್ ಹೋದ್ರೆ ಮುಗಿತು, ವಿನ್ ನಮ್ದೆ. ಬಟ್ ಬೌಲಿಂಗ್ ಅನ್ನ ನಾವು ಕಾಪಾಡ್ಕೋಬೇಕು ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಚೇಸಿಂಗ್ ನಮ್ದೇ ಬಿತ್ತು. ಅಲ್ಲ ಏನಂದ್ರೆ ಡಿಫೆಂಡ್ ಮಾಡೋದು ನಮ್ದಿತ್ತು. ಫಸ್ಟ್ ಬ್ಯಾಟಿಂಗ್ ಆಡಿದ್ವಿ, 200+ ಕೊಟ್ವಿ. ಈ ಕಡೆ ಅವ್ರು ಚೆನ್ನಾಗಿ ಯಾರಾದ್ರೂ ಕ್ರೀಸಿಗೆ ಇದಾಗಿದ್ರು ಅಂದ್ರೆ ನಾವು ಅವ್ರನ್ನ ಬೀಳಿಸ್ಬೇಕು ಅಂದ್ರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡ್ಲೇಬೇಕು. ಈಗ ಆಪ್ಷನ್ಸ್ ಇರೋದು ಟೀಮ್ ಡೇವಿಡ್, ಅಯ್ಯರ್ ಇಂಥ ಬೌಲರ್ಸ್ ಗಳನ್ನ ಸ್ವಲ್ಪ ಬ್ಯಾಕ್ ಮಾಡ್ಬೇಕಷ್ಟೇ. ಅವರಿಗೆ ಒಂದ್ ಸ್ವಲ್ಪ ಇನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡಿಸಿ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅವರು. ಅದೇ ಒಂದು ಮ್ಯಾಟರ್ ಆಗುತ್ತೆ. ಸೊ ಇಲ್ಲಿ ಏನಂದ್ರೆ ಟಾಸ್ ಇಂಪಾರ್ಟೆಂಟ್ ಆಗಿ, ಮೇನ್ ಟಾಸ್ ಮ್ಯಾಟರ್ ಇಲ್ಲಿ. ಚೇಸಿಂಗ್ ತಗೊಂಡವರಿಗೆ ತುಂಬಾ ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಎಷ್ಟು ಒಂದು ಟಾರ್ಗೆಟ್ ಇಲ್ಲಿ ನೋಡಿ, ಫಸ್ಟ್ ಮ್ಯಾಚ್ ಅಲ್ಲಿ 220 ಸಮಥಿಂಗ್ ಹೋಗಿತ್ತು.
ಈ ಮ್ಯಾಚ್ ಕೂಡ ಪಕ್ಕ 200 ಕ್ರಾಸ್ ಆಗೋದಂತೂ ಪಕ್ಕ. 230 240 ಎರಡೂ ಕೂಡ ಒಳ್ಳೆ ಸ್ಫೋಟಕ ಬ್ಯಾಟ್ಸ್ಮನ್ ಇರೋದು. ಯಾವ್ದು ಫಸ್ಟ್ ಆಡೋರು ಕೂಡ 200 ಪ್ಲಸ್ ಹೊಡೆದೇ ಹೊಡಿತಾರೆ. ಅಂಡ್ ಚೇಸಿಂಗ್ ಅವ್ರು ಕೂಡ ಅದು ಚೇಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಳೆ ಗಿಳೆ ಏನಾದ್ರು ಮಳೆ ಏನು ಇಲ್ಲ ಅಂತಿದ್ದಾರೆ ಈ ಮ್ಯಾಚ್ಗೆ, ಅಷ್ಟೇನು ಅಡ್ಡಿ ಆಗಲ್ಲ ಅಂತ. ಅಲ್ಲ ಕರೆಕ್ಟ್, ಮಳೆ ಅಕಸ್ಮಾತ್ ಇಲ್ಲ ಬಂದ್ರು ಕೂಡ ಈ ಓಪನ್ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಮಾಡೋರಿಗೆ ಸ್ವಲ್ಪ ಅಷ್ಟೇ ಡ್ಯೂ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಅಂತ. ಈ ಗುವಾಹಟಿಯಲ್ಲಿ ಇತ್ತಲ್ಲ ಆತರ, ಅದೇ ತರನೇ ಸ್ವಲ್ಪ ಅದು ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ಅದು ಬೌನ್ಸ್ ಅದು ಇದೆಲ್ಲ ಪೇಸರ್ಸಿಗೆ ಒಳ್ಳೆ ಪಿಚ್ ಅಂತ, ಒಳ್ಳೆ ರನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಮೇನ್ ಏನಂದ್ರೆ ಇದು ಹೈ ವೋಲ್ಟೇಜ್ ಮ್ಯಾಚ್ ನೋಡಿ. ಈಗ RCB ಅವ್ರದ್ದು CSK ಮೇಲೂ ಅಂತ ಮ್ಯಾಚ್, ರಾಜಸ್ಥಾನ್ ಮೇಲೂ ಅದೇ, ಮುಂಬೈ ಮೇಲೆ ಕೂಡ ಹಂಗೆ. ಅಲ್ಲಿ ಎಷ್ಟು ಸ್ಟಾರ್ಸ್ ಇದಾರೆ, ಬೂಮ್ರಾ, ರೋಹಿತ್, ನಮ್ ಕಡೆ ವಿರಾಟ್ ಕೊಹ್ಲಿ. ಸೊ ಒಳ್ಳೆ ಮ್ಯಾಚ್, ಒಳ್ಳೆ ಫೈಟ್ ಇದೆ. ಅದು ಇನ್ನೊಂದೇನಂದ್ರೆ ಟೇಬಲ್ ಅಲ್ಲಿ ಈಗ ಮುಂಬೈ ಅವರು ಕೆಳಗಡೆ ಎಲ್ಲ ಲಾಸ್ಟ್ ಇಂದ 7ನೇ 8ನೇ ಸ್ಥಾನದಲ್ಲೇನೋ ಇದಾರೆ. ಸೊ ಅವ್ರಿಗೂ ಅಷ್ಟೇ ಈಗ ಜಂಪಿಗೆ ಒಂದು ಅವಕಾಶ ಅವ್ರು ಅದ್ರ ಬಗ್ಗೆ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾರೆ, ಏನಾದ್ರೂ ಮಾಡಿ ಮತ್ತೆ ಬೌನ್ಸ್ ಬ್ಯಾಕ್ ಆಗ್ಲೇಬೇಕು ಅಂತ. ಸೊ ಈಗ RCBನೂ ಅಷ್ಟೇ, ಏನಾದ್ರು ಮ್ಯಾಚ್ ಸೋಲ್ತಂದ್ರೆ ಕೆಳಗೆ ಹೋಗಕ್ಕೆ ಅದು ರೆಡಿ ಆಗಿರ್ಬೇಕು, ಗೆಲ್ತಂದ್ರೆ ಅವರು 1 or 2ಗೆ. ಅಂಡ್ ಇನ್ನೊಂದ್ ಏನಂದ್ರೆ ಕೋಇನ್ಸಿಡೆನ್ಸ್ ನೋಡಿ, ಇಬ್ರು ಸಂತ್ರಸ್ತರೆ, ಇಬ್ರು ರಾಜಸ್ಥಾನ್ ಮೇಲೆ ಆಡಿ ಸೋತಿರೋದು. ಇಬ್ರಿಗೂ ಅದೊಂದು ಶಾಕ್ ಎದುರಾಗಿದೆ ಈಗ, ತಮ್ಮ ಬೌಲಿಂಗ್ ಹೆಂಗಿದೆ ಅಂತ. ಅಂಡ್ ಇಬ್ರು ಡಾಮಿನೇಟ್ ಮಾಡಿರೋದು ವೈಭವ್ ಸೂರ್ಯವಂಶಿ. ಹೌದು, ಹಂಗಾಗಿ ಅವರು ಮೇನ್ ಅವರು ಬೌಲಿಂಗ್ ಕಡೆ ಜಾಸ್ತಿ ಗಮನ ಹರಿಸ್ತಾರೆ ಅನ್ಸುತ್ತೆ. ನಾವು RCB ಅವ್ರು ಏನಾದ್ರು ಸೇಡ್ ತೀರ್ಸ್ಕೋಬೇಕು ಅಂದ್ರೆ ಚಾನ್ಸ್ ಪ್ಲೇ ಆಫಿಗೆ ಹೋಗ್ಬೇಕು, ರಾಜಸ್ಥಾನ ಮತ್ತೆ ಸಿಗ್ಬೇಕು. ಇನ್ನ ಮತ್ತೆ ಈಗ ಒಂದೇ ಮ್ಯಾಚ್ ಇರಲ್ಲ. ಚಾನ್ಸ್ ಮುಂಬೈ ಮೇಲೆ ಬೇರೆ 2 ಮ್ಯಾಚ್ ಇದೆ, ಅವ್ರಿಗೆ ಒಂದು ಚಾನ್ಸ್ ಇರುತ್ತೆ. ಬಟ್ ಅವ್ರು ನಾಳೆ ಮ್ಯಾಚ್ ಭಾನುವಾರದ ಮ್ಯಾಚ್. ಅಂಡ್ ಇದ್ರಲ್ಲಿ ಕೂಡ ಇನ್ನೊಂದು ನಾವು ಅಬ್ಸರ್ವ್ ಮಾಡ್ಬೋದು, ವಾಂಕಡೆಲಿ ಮುಂಬೈ ಅವ್ರದ್ದು ಡಾಮಿನೆನ್ಸ್ ಚೆನ್ನಾಗಿದೆ. ಮೋಸ್ಟ್ಲಿ ಅವ್ರು 8 ಮ್ಯಾಚ್, ಇವ್ರು 4 ಮ್ಯಾಚ್ ಏನೋ ಗೆದ್ದಿದ್ದಾರೆ, ಆತರ ಇದೆ ಇವ್ರದ್ದು. ಹೋಮ್ ಗ್ರೌಂಡ್ ಅವ್ರದ್ದು ಮುಂಬೈ ಅವರೇ ಚೆನ್ನಾಗಿ ಗೆದ್ದಿದ್ದಾರೆ. ಅಂಡ್ ಹೆಡ್ ಟು ಹೆಡ್ ನೋಡಿದ್ರು ಕೂಡ ಅವ್ರದ್ದು 19 ಮ್ಯಾಚ್, ಇವ್ರದ್ದು 15 ಮ್ಯಾಚ್ ಏನೋ ಗೆದ್ದಿರೋದು RCB ಅವರು. ಸೊ ಅವ್ರದ್ದು ಒಂದ್ ಸ್ವಲ್ಪ ಡಾಮಿನೆನ್ಸ್ ಇದೆ RCB ಮೇಲೆ. ಬಟ್ ರೀಸೆಂಟ್ ಒಂದು 4-5 ಮ್ಯಾಚಸ್ ಅಲ್ಲಿ RCB ಅವ್ರದ್ದು ಚೆನ್ನಾಗಿದೆ. ಹೌದು, ಲಾಸ್ಟ್ ಸೀಸನ್ ಕೂಡ ಗೆದ್ದಿದ್ದಾರೆ. ಬಟ್ ನೋಡ್ಬೇಕಾದ್ರೆ ಒಳ್ಳೆ ಫೈಟ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಳ್ಳೆ ಫ್ಯಾನ್ಸ್ಗಂತೂ ಒಳ್ಳೆ ಮ್ಯಾಚ್ ಇದು. ಸೊ ಫೈನಲಿ RCB ಮತ್ತೆ ಇದೊಂದು ಗೆಲುವಿನ ಮತ್ತೆ ಅಳಿಗೆ ಮರಳಕ್ಕೆ ಒಂದು ಚಾನ್ಸ್ ಇದೆ. ಸೊ ಅದೇ ನೀವು ಹೇಳ್ದಂಗೆ ಭಾನುವಾರದ ಮ್ಯಾಚ್ ಮುಂಬೈ ಮೇಲೆ ಗೆದ್ದು RCB ಮತ್ತೆ ಗೆಲುವಿನ ಟ್ರ್ಯಾಕಿಗೆ ಬರ್ಬೇಕು ಅಂತ ಎಲ್ಲಾ ಫ್ಯಾನ್ಸ್ ಕೂಡ ಇದ್ ಮಾಡ್ತಿದ್ದಾರೆ. ಸೊ ಸ್ಟ್ರಾಂಗ್ ಇದೆ ಟೀಮ್, ಏನ್ ಆತರ ಮುಂಬೈ ಮೇಲೆ ಸೋಲುತ್ತೆ ಅಂತಾನು ಕೂಡ ಎರಡು ಟಫ್ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಇರಲ್ಲ RR ಹೇಳಿದ್ವಲ್ಲ ಆತರ ಇರುತ್ತೆ. ಬಟ್ RR ಡಾಮಿನೇಟ್ ಮಾಡಿರೋ ತರ ಮುಂಬೈ ಮಾಡಕ್ಕೆ ಸ್ವಲ್ಪ ಕಷ್ಟ ಇದೆ, ಯಾಕಂದ್ರೆ ಅವ್ರದ್ದು ಕನ್ಸಿಸ್ಟೆನ್ಸಿ ಇಲ್ಲ ಬ್ಯಾಟಿಂಗ್ ಅಲ್ಲಿ. ಯಾವಾಗ ಯಾರು ನಿಲ್ತಾರೆ ಅಂತ ಹೇಳಕ್ ಆಗಲ್ಲ, ಹಂಗಾಗಿ ಅವ್ರದ್ದು ಅದೊಂದು ಕಷ್ಟ. ಸೊ ನೋಡೋಣ, ಭಾನುವಾರದ ಮ್ಯಾಚು ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಡಬಲ್ ಮ್ಯಾಚು, ಡಬಲ್ ಧಮಾಕ ಇರುತ್ತೆ. ಒಂದ್ ಕಡೆ RCB ವರ್ಸಸ್ ಮುಂಬೈ ಮ್ಯಾಚು, ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. RCB ಗೆಲ್ಬೇಕು, ಗೆದ್ದು ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳಬೇಕು. ಅದರಲ್ಲೂ ಕೂಡ ಗೆದ್ರೆ ಟಾಪ್ 1 or 2 ಅಲ್ಲಿ ಹೋಗುತ್ತೆ ಪ್ಲೇಸ್ಮೆಂಟ್ ಅಲ್ಲಿ ಅಂತ ಎಲ್ಲ ಫ್ಯಾನ್ಸ್ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಅದೇ ತರ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ನೋಡೋದ್ರಲ್ಲ, ಇದಿಷ್ಟು ಇವತ್ತಿನ ಕ್ರೀಡಾ ಸಂಬಂಧಿತ ವಿಚಾರ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ರಿಲೇಟಿವ್ ವಿಡಿಯೋದ ಜೊತೆ ಬಂದೇ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.